ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಫ್ರೆಂಡ್ ಮನೇಲಿದ್ದೀವಿ, ಅಂದರೆ ಹೇಮಾ ಮತ್ತು ನಾನಿ ಅವ್ರ ಮನೇಲಿದ್ದೀವಿ. ಇವತ್ತು ಹಂಗೆ ರ್ಯಾಂಡಮ್ಮಾಗಿ ಲೈಟಾಗಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಲಾಲಿಪಾಪ್ ಮಾಡೋಣ ಅಂತ ಇದ್ದೀವಿ. ಸೊ ಬನ್ನಿ ಹೋಗೋಣ. ನೋಡಿ, ನಮಗೋಸ್ಕರ ಸಾಂಗ್ ಹೋಗ್ತಿದ್ದಾರೆ. ನಾನೇ ನನ್ನ ಯೂಟ್ಯೂಬ್ ಚಾನಲ್ನ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹೇಮಾ ಕುಕ್ ಮಾಡ್ತಿದ್ದಾಳೆ, ಅಂದರೆ ಆಂಧ್ರ ಸ್ಟೈಲ್ ಚಿಕನ್ ಗ್ರೇವಿ. ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀರಾ? ಚಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಓಕೆ, ಎಷ್ಟಾಗುತ್ತೆ ಅಷ್ಟು ಹಾಕೊಳ್ಳಿ. ಮೇಬಿ ಇಷ್ಟು ಸಾಕು ಅನ್ಸುತ್ತೆ. ಹಾಂ, ಸಾಕು ಸಾಕು. ಹಾಫ್ kg ಮಾಡಬೇಕು. ನಾವು ಹಾಫ್ kg ಚಿಕನ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಹಾಫ್ kg ಗ್ರೇವಿ ರೆಡಿ ಮಾಡ್ತಿದ್ದೀವಿ. ಈಗ ಪ್ಯಾನಲ್ಲಿ ಆಯಿಲ್ ರೆಡಿ ಆಗಿದೆ, ಅಂದರೆ ಕಾದಿದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಮತ್ತು ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀವಿ. ಇದೇನು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ. ಓಕೆ, ತುಂಬ ಡೀಪ್ ಫ್ರೈ ಮಾಡಬೇಕು. ಇದು ಫುಲ್ಲು ಸಾಫ್ಟ್ ಆಗಬೇಕು ಆನಿಯನ್, ಅಷ್ಟು ಡೀಪ್ ಫ್ರೈ ಮಾಡಬೇಕಲ್ಲ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ಫ್ರೈ ಆಗಿದೆ. ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ. ಸೊ ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀವಿ. ಇವರು ಕೈ ಕಟ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಹಿಂಗೆ ಕಿಸ್ಕಂತ ನಿಂತ್ಕೊತಾರೆ. Hello Mr. Kishore Kumar, what you are doing? Let's go inside the kitchen. ಏನೋ ಹಾಕ್ತವ್ರೆ. ಸಾಲ್ಟು. ಎಮ್ಮಿ ಚಿಕನ್ ಅರಶಿನ. ನೆಕ್ಸ್ಟ್ ಚಿಲ್ಲಿ ಪೌಡರ್. ಆರ್ಚಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀವಿ ನಾವಿವತ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ವಾಟರ್ ಆ್ಯಡ್ ಮಾಡಲ್ಲ, ಆಯಿಲಲ್ಲೇ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಅಂದರೆ ಫುಲ್ ಚಿಕನ್ ಸಾಫ್ಟ್ ಆಗೋವರೆಗೂ ಆಯಿಲಲ್ಲೇ ಬೇಯಿಸಬೇಕು ನೋಡಿ. ಈಗ ಲಿಡ್ನ ಕ್ಲೋಸ್ ಮಾಡ್ತೀವಿ. ಲೋ ಫ್ಲೇಮಲ್ಲಿ ಇಡಬೇಕಾ? ಇಲ್ಲ, ಹೈ ಫ್ಲೇಮಲ್ಲೇ ಇಡಬೇಕು. ಓಕೆ, ಬಾಯ್. ಇದಾಗೋವರೆಗೂ ವೆಯ್ಟ್ ಮಾಡಿ. ಈಗ ಚಿಕನ್ ಲಾಲಿಪಾಪ್ನ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಚಿಕನ್ ಕಬಾಬ್ ಪೌಡರ್, ಹಾಫ್ kg ಚಿಕನ್ ತೊಗೊಂಡಿದ್ದೆ ನಾನಿವತ್ತು. ನೆಕ್ಸ್ಟ್ ಚಿಕನ್ ಮಸಾಲ, ಚಿಲ್ಲಿ ಪೌಡರ್. ನಿಮ್ಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಚಿಲ್ಲಿ ಪೌಡರು. ನೆಕ್ಸ್ಟ್ ಟೇಸ್ಟಿಗೆ ಸಾಲ್ಟ್ ಸ್ವಲ್ಪ, ಆಲ್ಮೋಸ್ಟ್ ಕಬಾಬ್ ಪೌಡರಲ್ಲೇ ಸಾಲ್ಟ್ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ ಸ್ವಲ್ಪ ಕಸೂರಿ ಮೇಥಿ. ಓಕೆ, ಲಾಸ್ಟ್ಗೆ ಒಂದು ಎಗ್. ಒಂದಾದರೂ ಓಕೆ, ಹಾಫ್ ಆದರೂ ಓಕೆ. ಈಗ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕಿದ್ದೀನಿ, ಯಾಕಂದರೆ ಸಾಫ್ಟ್ನೆಸ್ ಬರಲಿ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಏಮ ರೈಸ್ ಅಕ್ಕಿ ಹಿಟ್ಟು
ಅಕ್ಕಿ ಹಿಟ್ಟು. ಈಗ ಕಾರ್ನ್ಫ್ಲೋರ್ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ, ಸಾಕಷ್ಟು ಕ್ರಿಸ್ಪಿ ಬರಲಿ ಅಂತ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು, ಓಕೆ, ಆಪ್ಷನ್. ಈಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾ ಇದ್ದೇವೆ. ನೀರು ಆ್ಯಡೇ ಮಾಡಲ್ಲ ಇದಕ್ಕೆ, ಲಾಸ್ಟಿಗೆ ಆ್ಯಡ್ ಮಾಡ್ತೀವಿ, ಓಕೆ. ಬೆಂದಿದೆನಾ? ಇಲ್ಲ, ಇನ್ನೂ ಬೆಂದಿಲ್ಲ. 70 ಆರ್ ಎಂಟರ್ಟೈನರ್. ಬಾಯ್. ಎಸ್, ಪ್ಲೀಸ್ ಡೂ ಡ್ಯಾನ್ಸ್. ನಾನಿಬ್ರಿಗಂತೂ ಕಾಯ್ದು ಸಾಕಾಗೋಗುತ್ತೆ. ಯಾವಾಗ ನೋಡಿದ್ರೂ ಲೇಟು. ನಮ್ಮ ಬಾಸ್ ಬಂದವ್ರೆ ಅಂತ ಬರೀ ಇದೆ ಗೋಳೆ. ನಮ್ಮ ಹೇಮ ಏನೋ ಆಗ್ತಾವಲ್ಲ ಇದಕ್ಕೆ, ನನಗೆ ಕರೆದೇ ಇಲ್ಲ. ಈಗ ವಾಟರ್ ಆ್ಯಡ್ ಮಾಡ್ತೀವಿ. ಈಗ ನೀರು ಹಾಕ್ತಾ ಇದ್ದೀವಿ. ಅದು ಚಿಕನ್ ಸ್ವಲ್ಪ ಬೇಯೋಕ್ಕೆ ಗ್ರೇವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು, ಓಕೆ. ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ವಾಟರು, ನಮಗೆ ಸ್ವಲ್ಪ ತಿಳಿಗೆ ಬೇಕಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ, ಇಷ್ಟೇ ಮಾಡಿ. ಮತ್ತೆ ಬಾಯ್ಲ್ ಆಗಬೇಕಿದು. ನಾವು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಕೂರೋ ಅಷ್ಟೊತ್ತಿಗೆ ನಮ್ಮ ನಾನಿಬ್ರು ಬರ್ತಾರೆ. ಬಂದು ಊಟ ಮಾಡಿ ಮತ್ತೇನು ಬ್ರೋ ಅಂತ ಕೇಳ್ತಾರೆ, ಅಷ್ಟೇ. ಅದು ಬಿಟ್ಟರೆ ಏನೂ ಕೇಳಲ್ಲ. ನಮ್ಮ ಹೇಮ ಅಂತೂ ಕಾದು ಸಿಟ್ಟು ಬಂದಿರುತ್ತೆ, ಪೀಕ್ ಲೆವೆಲಿಗೆ ಹೋಗಿರುತ್ತೆ ಅವಳು ಸಿಟ್ಟು. ನಮ್ಮ ಹೇಮ ಜೊತೆ ಇವರೊಬ್ರು ಎಕ್ಸ್ಟ್ರಾ, ನಾನಿಬ್ರು ಬಂದಿಲ್ಲ, ನಾನಿಬ್ರೋಗೆ ವೆಯ್ಟ್ ಮಾಡೋರು ಇವರು. ಆಯಿತು ನಡಿ. ಹಿಂಗೆ ಬರೋದಾ? ಹಿಂಗೆ ಇಣಕ್ಕೆ ನೋಡ್ತಾರಾ? ಬೈಕ್ ಇರಲ್ಲ, ಮತ್ತೆ ವಾಪಸ್ ಹೋಗೋದು. ನಾನಿಬ್ರು ಬಂದಿಲ್ಲ ಅಂತ ಅವಳಿಗೆ ಹೇಳಿ ಹೊಟ್ಟೆ ಉರಿಸೋದು. ಈ ಪೇಸ್ಟಿಗೆ ಧನಿಯಾಕಾಳು, ಚಕ್ಕೆ, ಏಲಕ್ಕಿ, ಲವಂಗ, ಜಿಂಜರ್ ಗಾರ್ಲಿಕ್ ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಗಸಗಸೆ ಇಷ್ಟು ಹಾಕಿ ಮಿಕ್ಸಿ ಮಾಡಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಅದಕ್ಕೆ ಆ್ಯಡ್ ಮಾಡ್ತೀವಿ. ಜಸ್ಟ್ 2 ಸ್ಪೂನ್ಸ್ ಅಷ್ಟೇ. 1 ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. 2 ಸಾಕಲ್ಲ? ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು 1/2 kg ಮಾಡ್ತಿದ್ವಲ್ಲ, 2 ಸ್ಪೂನ್ ಸಾಕು. ಈಗ ಮಿಕ್ಸ್ ಮಾಡಬೇಕು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ರೆ ಮುಗೀತು. ಘಮ್ಮ ಸ್ಮೆಲ್ ಬರ್ತೈತೆ. ಆ್ಯಂಡ್ ಫೈನಲಿ ನಮ್ಮ ನಾನಿಬ್ರು ಬರ್ತಿದ್ದಾರಂತೆ. ನಮ್ಮ ವೇಟಿಂಗ್ ಮುಗೀತು, ನಾನಿಬ್ರು ಬರ್ತಿದ್ದಾರೆ. 10 ಮಿನಿಟ್ಸ್ ಬೇಕಂತೆ. ಈಗ ಟೈಮ್ ಎಷ್ಟು ಗೊತ್ತಾ? ಟೈಮು ಎಕ್ಸಾಕ್ಟ್ಲಿ 9:15. 10 ಮಿನಿಟ್ಸ್ ಅಂದರೆ 9:25 ಆಗಬೇಕು, ಓಕೆ. 9:25 ಬಂದಿಲ್ಲ ಅಂದರೆ ಆವಾಗ ಕೇಳೋಣ, ಓಕೆ. ವಿಡಿಯೋ ತೋರಿಸೋಣ. ಏನಂದ್ರು ಮುದ್ದು ನಾನಿಬ್ರು? ಏನಂದ್ರು ನಾನಿಬ್ರು? ಹೇಳು, ಮಾತಾಡ್ದೆ ತಾನೇ? ಮತ್ತೆ ಹೆಂಗಿದೆ ಮುದ್ದು? ಟೇಸ್ಟ್ ಹೆಂಗಿದೆ? ಎಲ್ಲ ಕರೆಕ್ಟಾಗಿದೆನಾ? ಮತ್ತೆ ಇನ್ಯಾರು ಹೇಳ್ತಾರೆ? ಅದಕ್ಕೆ ಟೇಸ್ಟ್ ನೋಡಿದ್ರಿ ಮತ್ತೆ? ಚಿಕನ್ ಬಾಯ್ಲ್ ಆಗಿರ್ತದೆ ಹೌದು, 100% ಎಲ್ಲ ಬಾಯ್ಲ್ ಆಗಿದೆ, ಸ್ಮೆಲ್ಸ್ ಗುಡ್. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತೀವಿ. ಎಲ್ಲಿ ಹಾಕ್ತೀವಿ ಅದನ್ನ ಹೇಳ್ರಿ ಬಾಯ್ಬಿಟ್ಟು. ಎಲ್ಲಿಗೆ ಹಾಕ್ತೀವಂದರೆ ನಿಮ್ಮ ಬಾಯಿಗೆ ಹಾಕ್ತೀವಿ. ಇವ್ರು ಯಾರು ಗೊತ್ತಾ ಫ್ರೆಂಡ್ಸ್? ನನ್ನ ಗಂಡ, ಮೈ ಒನ್ ಆ್ಯಂಡ್ ಓನ್ಲಿ ಹಸ್ಬೆಂಡ್. ಚಿಕನ್ ರೆಡಿ. ಚಿಕನ್ ಡಿನ್ನರ್
ಡಿನ್ನರ್ ಚಿಕನ್ ಡಿನ್ನರ್. ರೆಡಿ ಚಿಕನ್. ಹಾಂ ಸಾರಿ, ವಿನ್ನರ್ ಚಿಕನ್ ಡಿನ್ನರ್. ವೇಟರ್ ಚಿಕನ್ ಡಿನ್ನರ್. ನಾನೇ ಬಂದ್ಬಿಟ್ಟೆ. ಈ ಗ್ರೇವಿನ ನೀವು ರೈಸ್ಗೂ ತಿನ್ಬೋದು, ಚಪಾತಿಗೆ ತಿನ್ಬೋದು, ಮುದ್ದೆಗೂ ತಿನ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಬ್ಯಾಡಂದ್ರೆ ಯಾರಿಗೆ ಬೇಕಾದ್ರೂ ಕೊಡಬಹುದು. ಯಾರಿಗೂ ಕೊಡಲ್ಲ, ಯಾಕಂದ್ರೆ ಅಷ್ಟು ಟೇಸ್ಟಾಗಿ ಮಾಡಿ ನಾವು ತಿನ್ನಕಂತ ಮಾಡ್ಕೊಂತೀವಿ. ದಾನ ಮಾಡಕ್ ಕೇಳ್ರಿ ಫಸ್ಟ್. ನಮಗೆ ಬೇಡ ರೀ, ದಾನ ಧರ್ಮ ಬೇಡ, ನಮಗೆ ಬೇಡ. ಏನ್ ಮಾಡೋದಾಯ್ತು? ಬೀಪ್ ಸೌಂಡು. ಪಿಕ್ಸಲ್ ಇಲ್ಲ ಅಂದ್ರೂ ಸನಂ ತೇರಿ ಕಸಮ್ ಮೂವಿನ ಹುಡುಕ್ತಿದ್ದಾರೆ. ಆಗಲ್ಲ ಗುರು, ನನ್ನ ಕೈಗೆ ಎಲ್ಲಾರು ಹೋಗ್ಬಿಡ್ತೀನಿ ನಾನು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಕ್ಯಾಮ್ರಾ ಬಂದ ತಕ್ಷಣ ರೆಸ್ಪೆಕ್ಟು, ಇಲ್ಲ ಅಂದರೆ ಅನ್ರೆಸ್ಪೆಕ್ಟು. ನಾನು ನೋಡಿದೆ ಅಪ್ಪ ಅಷ್ಟರ ಎಲ್ಲ ಇದೆ, ಆ ಥರ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗಲ್ಲ ಅದು. ಹಾಂ ಅದೇ ಸನಂ ತೇರಿ ಕಸಮ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ತುಂಬ 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 ಫೇವ್ರೆಟ್ ಮೂವಿ ನಮ್ಮೆಲ್ಲರಿಗೂ. ಇದಲ್ಲ ನೆಕ್ಸ್ಟ್ ಸ್ಕಿಪ್ ಬರಬೇಕು, ಅದು ಇನ್ನೊಂದು ಸೆಕೆಂಡ್ಸ್ ಓಡ್ತಿದೆ. ಹೌದಾ ರೀ, ಕ್ಯಾಮ್ರಾ ಬ್ಯಾಕ್ ಸೈಡ್ ಮಾತಾಡೋದಲ್ಲ ರೀ, ಕ್ಯಾಮ್ರಾ ಫ್ರಂಟ್ ಮಾತಾಡಬೇಕು. ಫ್ರಂಟ್ ಕ್ಯಾಮ್ರಾ ತೋರಿಸಿ ಮತ್ತೆ. ಹಾಂ ಹೇಳಿ. ನಾನು ಬರ್ಡೇಗೆ ನಾನೇನು ಫೈನಲಿ ವಿ ಆರ್ ವಾಚಿಂಗ್ ಸನಂ ತೇರಿ ಕಸಮ್. ಅಲ್ಲ ಕೂರ್ತೀವಲ್ಲ ಬೆಳಗಿನ ಜಾವ 8 ಕಾಣಿಸುತ್ತೆ. ಫೈನಲಿ ನಮ್ಮ ನಾನಿಬ್ರು ಬಂದರು. ಎಷ್ಟೊತ್ತು 10 ಮಿನಿಟ್ಸ್ ಹೇಳಿದ್ದವರು, ಟೈಮ್ ನೋಡಿ ಈಗ ಎಷ್ಟಾಯಿತು? 1 ಗಂಟೆ 20 ಮಿನಿಟ್ಸ್ ಆಯಿತು. ಒಂದು ತಗೊಂಡ್ರೆ ಒಂದು ಡಿಸ್ಕೌಂಟ್ ಅನ್ನಂಗೆ, ಅಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನಂಗೆ. ಈಗ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀನಿ. ಇದು ಲಾಲಿಪಾಪ್ ಮ್ಯಾರಿನೇಟ್ ಆಗಿದೆ. ಈಗ ಆಫ್ ಮಾಡಲಾ? ಈಗ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀವಿ, ಕಾದಿದೆ ಎಣ್ಣೆ. ಈಗ ಚಿಕನ್ ಬಿಡ್ತೀವಿ. ಚಿಕನ್ ಲಾಲಿಪಾಪ್ ಹಾಕ್ತಿದ್ದೀವಿ. ಚಿಕನ್ ಲಾಲಿಪಾಪ್. ಇದು ಚಿಕನ್ ಆಂಧ್ರ ಸ್ಟೈಲ್ ಗ್ರೇವಿ. ಹೆಂಗಿದೆ ಮುದ್ದು? ಇದು ಚಿಕನ್ ಲಾಲಿಪಾಪ್ ತರ ಇದೆ. ಟೇಸ್ಟ್ ಹೇಳ ಅಂತಿರೋದು ನಾನು, ಹೆಂಗಿದೆ ಅಂತ. ಟೇಸ್ಟ್ ಮೇಡಮ್ ನಾನು ಹೇಳ್ತಿರೋದು, ಇದು ಆಂಧ್ರ ಚಿಕನ್ ಗ್ರೇವಿ ಥರ ಇದೆ. ಯು ಸಿ ದ ಕ್ಯಾಮ್ರಾ. ಬ್ರೋ ಹೆಂಗಿದೆ ಬ್ರೋ? ಬ್ರೋ ಡ್ರಾಮಾ ಅಂತ ಬ್ರೋ. ಗ್ರೇವಿ ಸೂಪರ್. ನಿಮಗೆ ಕಾದಿ ನಾವು ಇದು ಮಾಡಿದ್ವಿ. ಹೆಂಗಿದೆ? ಚಿಕನ್ ಗ್ರೇವಿ ಕ್ರೆಡಿಟ್ ಗೋಸ್ ಟು ಹೇಮಾ, ಲಾಲಿಪಾಪ್ ಕ್ರೆಡಿಟ್ಸ್ ಗೋಸ್ ಟು ಮೀ. ಇವರು ಎವ್ರಿವನ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಆ್ಯಕ್ಚುಲಿ ಮನೆಗೆ ಬರೋದು ತುಂಬಾ ಲೇಟ್ ಆಯಿತು, ಸೊ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ನೈಟ್ ಡಿನ್ನರ್ ಮಾಡಿ ನೈಟೇ ಬೇಗ ಬಂದ್ವಿ. ಬೇಗ ಅಂದರೆ ಆಗಿತ್ತು 11 o'clock ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಲ್ಲಿ, ಸೊ ಲೇಟ್ ಆಗಿತ್ತು ಅಂತ ವಿಡಿಯೋ ಕಂಪ್ಲೀಟ್ ಮಾಡಲಿಲ್ಲ. ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ, ಆಲ್ರೆಡಿ ಟೈಮ್ 8 o'clock ಆಗಿಬಿಟ್ಟಿದೆ. ಈಗ ಟಿಫಿನ್ ಮಾಡಿ ತಿಂದು ಆಫೀಸಿಗೆ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್.